ನವೆಂಬರ್ 8ರಿಂದ 500,000 ರೂಪಾಯಿ ನೋಟು ಬ್ಯಾನ್ ಆದಮೇಲೆ ಜನರು ಪಡ್ತಿರುವ ಪಾಡೇನು, ವ್ಯಾಪಾರಸ್ಥರಿಗೆ ಮತ್ತು ಗ್ರಾಹಕರ ಸದ್ಯದ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ನಟ ರಕ್ಷಿತ್ ಶೆಟ್ಟಿ ರಿಯಾಲಿಟಿ ಚೆಕ್ ಅನ್ನು ಮಾಡಿದ್ದಾರೆ. ಇದರ ಬಗ್ಗೆ ಇವತ್ತು ಮಧ್ಯಾಹ್ನ 2 ಗಂಟೆಗೆ ನೋಟ್ ಕಿರಿಕ್ ಹೆಸರಲ್ಲಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ತಪ್ಪದೆ ವೀಕ್ಷಿಸಿ. ಏನಿಲ್ಲ ಸರ್, ಕ್ಯಾಶ್ ಇಲ್ಲ ಸರ್ ಹತ್ರ ಹೊರಗಡೆ ಬಿಡಿ ಸರ್, ನೆಕ್ಸ್ಟ್ ಟೈಮ್ ಬರೋದು ಸರ್. ಅಲ್ಲ ಹಿಂಗೆ ಹೆಂಗಾಗುತ್ತೆ, ತೊಗೊಳ್ಬೇಕು ನೀವು. ಸಂದೀಪ್ ಕ್ಯಾಶ್ ಇದೆಯಾ? ಏನು ತಗೊಂಡ್ರಿ? ನಾನು ಒಂದು ಪೈನಾಪಲ್ 20 ರೂಪಾಯಿ ಆಯಿತು, ಕ್ಯಾಶ್ ಇದೆ. ATM ಅಲ್ಲಿ ಸಿಗ್ತಾ ಇರೋದೇ ಇಷ್ಟು, ಒಂದೇ ನೋಟು ಇಲ್ಲ ಅಂತ ಅಲ್ಲ. ನಮ್ಮ ಹತ್ರ 8,000 ರೂಪಾಯಿ ವ್ಯಾಪಾರ ನಮ್ದು ಕೆಪಾಸಿಟಿ. ಪೇಟಿಎಂ ಮಾಡಿ. ಪೇಟಿಎಂ ಕೇಳಿದೆ, ಪೇಟಿಎಂ ಇಲ್ಲ ಅಂತ. ಪೇಟಿಎಂ ಮಾಡ್ಕೊಳ್ಳಿ. ಕಾರ್ಡು ಇಲ್ಲ ಅವ್ರಿಗೆ ಪೇಟಿಎಂ ಪ್ರಾಬ್ಲಮ್ ಏನು? 100 ರೂಪಾಯಿ ವ್ಯಾಪಾರ ಮಾಡಿ 100 ರೂಪಾಯಿಗೋಸ್ಕರ ನಾನು ಪೇಟಿಎಂ ಮಾಡೋಕ್ಕಾಗಲ್ಲ, ಕಾರ್ಡ್ ಯೂಸ್ ಮಾಡೋಕ್ಕಾಗಲ್ಲ. ಬಾಳೆಹಣ್ಣು ಎಷ್ಟು? ಯಾವುದು ಕೆಜಿ 50. ದುರ್ಭಿಕ್ಷ ಮಾಸದಿಂದ ಸುಭಿಕ್ಷ ಮಾಸದ ಕಡೆಗೆ ಹೆಜ್ಜೆ ಹಾಕುತ್ತೀವೋ ಅಥವಾ ಹೊಸ ವರ್ಷವು ಹಳೆಯ ವರ್ಷದಂತೆ ಹೆಜ್ಜೆ ಹಾಕುತ್ತಾ ಸಾಗುತ್ತೀವೋ ಗೊತ್ತಿಲ್ಲ. ಈ ಎಲ್ಲದಕ್ಕೂ ಇನ್ನು 3 ದಿನಗಳ ಕಾಲಾವಕಾಶ ಇದೆ. ಆದರೆ 3 ದಿನಗಳ ಒಳಗೆ ಇದ್ಯಾವುದು ಬಗೆಹರಿಯುವುದಿಲ್ಲ. ಕಾರಣ ಧೂಳು ಎದ್ದಿದೆ. ಧೂಳು ಮತ್ತೆ ಬಂದು ಭೂಮಿಯ ಮೇಲೆ ಸೆಟಲ್ ಡೌನ್ ಆಗಕ್ಕೆ ನನ್ನ ಲೆಕ್ಕಾಚಾರದಲ್ಲಿ 30 ದಿನವಾದರೂ ಬೇಕೇ ಬೇಕು. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಗುಜರಾತ್ ಹುಡುಗ ವಿಶ್ವ ದಾಖಲೆಯನ್ನ ಬರೆದಿದ್ದಾನೆ. ಬರೋಬ್ಬರಿ 359 ರನ್ ಗಳಿಸಿದಂತ ಗುಜರಾತ್ನ ಸಮಿತ್ ಗೋಯಲ್ ಒಂದು ರೀತಿ ವಿಶ್ವ ದಾಖಲೆಯನ್ನ ಈಗ ಬರೆದಿರುವಂತದ್ದು. ಒಡಿಶಾ ವಿರುದ್ಧದ ರಣಜಿ ಪಂದ್ಯದಲ್ಲಿ ಸಮಿತ್ ಗೋಯಲ್ ದಾಖಲೆಯನ್ನ ಬರೆದಿಟ್ಟಿದ್ದಾನೆ.